ಇವತ್ತು ಎಲೆಕ್ಷನ್ನ ಬಗ್ಗೆ ಹೇಳುವ. ಪ್ರಧಾನಿ ನರೇಂದ್ರ ಮೋದಿ ಮೂರನೇ ಅವಧಿ ಅಧಿಕಾರದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಜಿಎಸ್ಟಿ ವ್ಯಾಪ್ತಿಗೆ ತರಬಹುದು. ಮೋದಿ ಸರ್ಕಾರ ರಾಜ್ಯದ ಆರ್ಥಿಕ ಸ್ವಾಯತ್ತಕ್ಕೆ ಕಡಿವಾಣ ಹಾಕಬಹುದು. ಅಷ್ಟೇ ಅಲ್ಲ, ಭ್ರಷ್ಟಾಚಾರ ವಿರೋಧಿ ನಿರೂಪಣೆಗಳಲ್ಲೂ ಮೋದಿ ಸರ್ಕಾರ ದೊಡ್ಡ ಬದಲಾವಣೆ ತರಬಹುದು. ಪೆಟ್ರೋಲ್ ಮತ್ತು ಡೀಸೆಲ್ ಜಿಎಸ್ಟಿ ವ್ಯಾಪ್ತಿಗೆ ತರಬೇಕೆಂಬ ಬಹುದಿನದ ಬೇಡಿಕೆ ಇದೆ. ಈ ಉತ್ಪನ್ನಗಳ ಮೇಲೆ ಶೇಕಡಾ 100ರಷ್ಟು ತೆರಿಗೆ ಇರುತ್ತದೆ. ಪೆಟ್ರೋಲಿಯಂ ಉತ್ಪನ್ನಗಳು ಜಿಎಸ್ಟಿ ವ್ಯಾಪ್ತಿಗೆ ತಂದ ಅಚ್ಚರಿ ಇಲ್ಲ. ಮತ್ತು 6ನೇ ಹಂತದ ಚುನಾವಣೆ ಅತ್ಯಧಿಕ ಪ್ರಮಾಣದಲ್ಲಿ ಮತದಾನ ಆಗುವಂತೆ ನೋಡಿಕೊಳ್ಳಬೇಕು. ಆ ಜವಾಬ್ದಾರಿ ಬಿಜೆಪಿ ಕಾರ್ಯಕರ್ತರದ್ದು. ಶನಿವಾರ ಮುಂಜಾನೆ 5ಕ್ಕೆ ಎದ್ದು ನಿಮ್ಮ ವ್ಯಾಪ್ತಿಯಲ್ಲಿ ಮತಗಟ್ಟೆಯಲ್ಲಿ ತೆರೆದಿರುವ ಕೆಲಸವನ್ನು ಬಿಜೆಪಿ ಕಾರ್ಯಕರ್ತರು ಮಾಡಬೇಕು. 6ನೇ ಹಂತದ ಚುನಾವಣೆಯಲ್ಲಿ ಮತದಾನ ಪ್ರಮಾಣದಲ್ಲಿ ಗಣನೀಯ ಹೆಚ್ಚಳ ಆಗುವಂತೆ ಮಾಡಬೇಕು. ಜನವು ಇದೇ ಕೂಗು. ಈ ಬಾರಿ ಮೋದಿ ಅವರೇ ಪ್ರಧಾನಿ ಎಂದು ಕರೆ ನಿಜವಾಗಲಿದೆ. ದೆಹಲಿ ಸರ್ಕಾರದ ಅಪಾಯಕಾರಿ ನೀತಿಯ ಬೆನ್ನು ಬಿದ್ದ ಕೇಂದ್ರ ತನಿಖಾ ಸಂಸ್ಥೆಗಳು ಆಮ್ ಆದ್ಮಿ ಪಕ್ಷ ಸರ್ಕಾರವು ಹಲವು ಸಚಿವರ ಮನೆಗೆ ದಾಳಿ ಮಾಡಿದರು. ಬಿಜೆಪಿ ನಾಯಕರು ಮಾತ್ರ ದೆಹಲಿ ಸರ್ಕಾರದ ಅಪಾಯಕಾರಿ ಹಗರಣ 100 ಕೋಟಿ ರೂಪಾಯಿ ಮೀರಿದೆ ಎಂಬ ಅಪಪ್ರಚಾರ ತೊಡಗಿದೆ. ಆದರೆ ಕೇಂದ್ರದ ತನಿಖೆ ಸಂಸ್ಥೆಗಳ ಸರಣಿ ದಾಳಿ ವೇಳೆ 1 ಪೈಸೆಯೂ ಎಎಪಿ ಸಚಿವರ ಮನೆಗಳಲ್ಲಿ ಸಿಗಲಿಲ್ಲ. ಎಎಪಿ ಸಚಿವರ ಮನೆಯಲ್ಲಿ ಕಳೆದ 2 ವರ್ಷಗಳಿಂದ ಬಿಜೆಪಿ ನಾಯಕರು ಸುಳ್ಳು ಆರೋಪ ಮಾಡುತ್ತಿರುವುದು ಕಾಲ ಕಳೆಯುತ್ತಿದೆ ಎಂದು ಅರವಿಂದ್ ಕೇಜ್ರಿವಾಲ್ ಹೇಳಿದರು. ಬಿಹಾರದಲ್ಲಿ ರಾಷ್ಟ್ರೀಯ ಜನತಾ ದಳ ಪಕ್ಷದ ಮುಖಂಡ ರಾಜ್ಯದಲ್ಲಿ ಬಹಳ ವರ್ಷಗಳ ಕಾಲ ಆಡಳಿತ ನಡೆಸಿದರು. ಬಡವರ ಏಳಿಗೆ ಮಾಡಲಿಲ್ಲ. ಹಿಂದುಳಿದ ಜಾತಿ ಮತ್ತು ವರ್ಗದ ಜನರ ಕಲ್ಯಾಣವೂ ಶ್ರಮಿಸಲಿಲ್ಲ. ಕನಿಷ್ಠ ಅವರದ್ದೇ ಆದ ಸಮುದಾಯಕ್ಕೂ ಒಳ್ಳೆಯದು ಮಾಡಲಿಲ್ಲ. ಸ್ವಂತ ಕುಟುಂಬದ ಸದಸ್ಯರ ಅಭಿವೃದ್ಧಿಗಾಗಿ ಇಷ್ಟು ವರ್ಷಗಳ ಕಾಲ ಶ್ರಮಿಸಿದರು ಅಷ್ಟೇ. ಇನ್ನೆರಡು ಕಾಂಗ್ರೆಸ್, ರಾಷ್ಟ್ರೀಯ ಜನತಾ ದಳ ಮತ್ತು ತೃಣಮೂಲ ಕಾಂಗ್ರೆಸ್ ಪಕ್ಷದ ನಾಯಕರು ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಹಾಗೂ ಇತರ ಹಿಂದುಳಿದ ವರ್ಗಗಳ ಮೀಸಲಾತಿಯ ಸೌಲಭ್ಯವನ್ನು ಕಿತ್ತುಕೊಂಡು ತಮ್ಮ ರಾಜಕೀಯ ಲಾಭಕ್ಕಾಗಿ ಅಲ್ಪಸಂಖ್ಯಾತರಿಗೆ ವರ್ಗಾಯಿಸಲು ತುದಿಗಾಲಲ್ಲಿ ನಿಂತಿದ್ದಾರೆ ಎಂದು ಅಮಿತ್ ಶಾ ಹೇಳಿದರು. ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ, ರಾಬರ್ಟ್ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ದಯವಿಟ್ಟು ಮರೆಯದಿರಿ.